ಬಂಧುಗಳೇ ನಮಸ್ಕಾರ. ದಯಮಾಡಿ ಎಚ್ ಎನ್ ಚಂದ್ರಶೇಖರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಸಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಾಗಿದೆ. ರಾಜೀನಾಮೆ ಕೊಡಬೇಕಾದ್ರೆ ಎಲ್ಲ ಕಡೆ ವಿಶ್ಲೇಷಣೆ ನಡೀತಾ ಇದೆ. ಹೈಕಮಾಂಡು ಗಟ್ಟಿಯಾಗಿ ವರ್ತನೆ ಮಾಡ್ತು. ಹೈಕಮಾಂಡ್ ಮಾತು ಕೇಳ್ತಿದ್ದಂಗೆ ನಿನ್ನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟರು. ಯಾವುದೇ ಪ್ರತಿರೋಧ ಒಡ್ಲಿಲ್ಲ. ಹೈಕಮಾಂಡ್ ಎಷ್ಟು ಸ್ಟ್ರಾಂಗ್ ಆಗಿದೆ ನೋಡಿ. ಹಿಂದೆಲ್ಲ ಈ ರೀತಿ ಆದಾಗೆಲ್ಲ ಎಷ್ಟೆಷ್ಟು ತೊಂದರೆಗಳಾಗ್ತಿತ್ತು. ಕಾಂಗ್ರೆಸ್ಸಲ್ಲೂ ಕೂಡ ಆ ರಾಜಸ್ಥಾನದಲ್ಲಿ ದೊಡ್ಡ ಅರಾಜಕತೆ ನಿರ್ಮಾಣ ಆಗಿತ್ತು. ಛತ್ತೀಸ್ಗಢಲ್ಲಿ ಇವ್ರ ಕೈಲಿ ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ. ಮಧ್ಯಪ್ರದೇಶದಲ್ಲಿ ಕಂಟ್ರೋಲ್ ಮಾಡೋಕ್ಕಾಗಿರಲಿಲ್ಲ ಕಾಂಗ್ರೆಸ್ ಕೈಲಿ. ಅಲ್ಲೆಲ್ಲರೂ ಪಕ್ಷ ಈ ಏನು ಗೊಂದಲದ ಕಾರಣಕ್ಕೋಸ್ಕರ, ಎರಡು ಪವರ್ ಸೆಂಟರ್ಗಳ ಮಧ್ಯೆ ಫೈಟಿಂಗ್ ಕಾರಣಕ್ಕೋಸ್ಕರ ಸರ್ವನಾಶ ಆಗೋಗ್ಬಿಡ್ತು ಪಕ್ಷ ಅಲ್ಲಿ. ಆದರೆ ಇಲ್ಲಿ ಬಹಳ ಸ್ಮೂತಾಗಿ ನಡೆದಿದೆ. ಹೈಕಮಾಂಡ್ಗೆ ಭಾಳ ಬೆಲೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಕೂಡ ಭಾಳ ಗಟ್ಟಿ ನಿರ್ಧಾರ ತಗೊಂಡಿದೆ. ಅದು ಕೇರಳದ ವಿ ಡಿ ಸತೀಶನ್ ಅವ್ರನ್ನ ಮುಖ್ಯಮಂತ್ರಿ ಮಾಡೋ ವಿಚಾರದಲ್ಲಿರ್ಬೋದು, ವೇಣುಗೋಪಾಲರನ್ನ ಬಿಟ್ಬಿಟ್ಟು, ಅಥವಾ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯೋದಲ್ಲಿರ್ಬೋದು, ಹೈಕಮಾಂಡ್ ಗಟ್ಟಿತನ ತೋರಿಸಿದೆ ಅಂತ ಹೇಳಿ ವಿಶ್ಲೇಷಣೆಗಳು ನಡೀತಾ ಇದೆ. ಈ ಹೈಕಮಾಂಡ್ ಗಟ್ಟಿತನ ಕೇವಲ ಸಿದ್ದರಾಮಯ್ಯನವರ ರಾಜೀನಾಮೆ ಪಡೆಯೋದ್ರಲ್ಲಿ ಮಾತ್ರ ಇತ್ತು, ಅಥವಾ ಮುಂಚೆಯಿಂದನೂ ಗಟ್ಟಿಯಾಗಿತ್ತು, ಅಥವಾ ಮುಂಚೆಯಿಂದ ಗಟ್ಟಿಯಾಗಿದ್ರೂ ಕೂಡ ಸಿದ್ದರಾಮಯ್ಯನವ್ರ ಮೇಲೆ ನಿರಂತರವಾಗಿ ಅಟ್ಯಾಕ್ಗಳು ಅವರ ಪಕ್ಷದಿಂದ ಆಗ್ತಿದ್ರು ಕೂಡ ಬಾಯಿ ಮುಚ್ಕೊಂಡು ಸುಮ್ಮನೆ ಇತ್ತಾ ನೋಡಿ. ಇವತ್ತು ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಆಗಿದೆ ಅಲ್ವಾ ಕಾಂಗ್ರೆಸ್ ಅವ್ರದ್ದು. ನಿಮ್ಮ ಪ್ರಕಾರ ಸಿದ್ದರಾಮಯ್ಯನವರ ಆಡಳಿತಕ್ಕೆ ಬಂದು 3 ವರ್ಷ ಆಯಿತು. ಅಧಿಕಾರ ಕೊಡೋ ಸಂದರ್ಭದಲ್ಲಿ ಏನೇನು ತೀರ್ಮಾನ ಆಗಿತ್ತು ನಮಗೆ ಗೊತ್ತಿಲ್ಲದಿರೋ ವಿಚಾರ. ಆದರೆ ಸಿದ್ದರಾಮಯ್ಯನವರು ಆಡಳಿತ ಶುರು ಮಾಡಿದ್ಮೇಲೆ ಒಂದು ದಿವಸನಾದರೂ ನೆಮ್ಮದಿಯಾಗಿ ಅವ್ರಿಗೆ ಆಡಳಿತ ಮಾಡಕ್ಕೆ ಬಿಟ್ರೆ ಕಾಂಗ್ರೆಸ್ ಅವರು. ಪ್ರೆಸ್ಸವ್ರು ಯಾರು ಮಾತಾಡಲಿಲ್ಲ ರೀ, ಮೀಡಿಯಾ ಮಾತಾಡಲಿಲ್ಲ, ಜನ ಮಾತಾಡಲಿಲ್ಲ, ವಿರೋಧ ಪಕ್ಷದವ್ರು ಮಾತಾಡಲಿಲ್ಲ. ಮಾತಾಡೋಕ್ಕೆ ಶುರು ಮಾಡಿದ್ಯಾರು? ಇದೇ ಕಾಂಗ್ರೆಸ್ನ MLAಗಳು. ಒಂದು ಕಡೆಯಿಂದ ಬಸವರಾಜ್ ಶಿವಗಂಗಾ ಶುರು ಮಾಡಿದ್ರು, ಚನ್ನಗಿರಿ MLA ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ. ಇನ್ನೊಂದು ಕಡೆಯಿಂದ ರಾಮನಗರದಲ್ಲಿ ಇಕ್ಬಾಲ್ ಹುಸೇನ್ ಸ್ಟಾರ್ಟ್ ಮಾಡಿದ್ರು. ಇನ್ನೊಂದು ಕಡೆಗೆ ಮಾಗಡಿ ಬಾಲಕೃಷ್ಣ ಶುರು ಮಾಡಿದ್ರು. ಮತ್ತೊಂದು ಕಡೆಗೆ ರಂಗನಾಥ್ ಶುರು ಮಾಡಿದ್ರು, ಕುಣಿಗಲ್ ರಂಗನಾಥ್. ಅಂದರೆ ಒಬ್ಬ ಮುಖ್ಯಮಂತ್ರಿ ಇದ್ದಾಗಲೇ ಇನ್ನೊಬ್ಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರೆ ಅದಕ್ಕಿಂತ ಚಿತ್ರಹಿಂಸೆ ಇನ್ನೇನಿದೆ ಒಬ್ಬ ಮುಖ್ಯಮಂತ್ರಿಗೆ? ಯಾಕೆ ಅಂತ ಹೇಳಿದ್ರೆ, ಒಬ್ಬ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಶಾಸಕಾಂಗ ಪಕ್ಷದ ಸರ್ವಾನುಮತದ ನಾಯಕ ಸಿದ್ದರಾಮಯ್ಯನವರು. ಆಗ ಇಡೀ ಏನು 136 ಶಾಸಕರಿದ್ರಲ್ಲ ಅವರ ಸರ್ವಾನುಮತದ ಆಯ್ಕೆ ಆಗಿದ್ದಕ್ಕೇನೆ ಶಾಸಕಾಂಗದ ಪಕ್ಷದ ನಾಯಕರಾಗಿ ಅವರು ಮುಖ್ಯಮಂತ್ರಿ ಆಗಿದ್ದರು. ಅದರ ಅರ್ಥ ಎಲ್ಲ MLAಗಳ ಬೆಂಬಲ ಅವ್ರಿಗಿದೆ ಅಂತ ಹೇಳಿ. ಅಂತಹ ಒಬ್ಬ ಲೀಡರ್ಗೆ, ಒಬ್ಬ ಸೀನಿಯರ್ ಲೀಡರ್ಗೆ ನಿಂಬಾತಲ್ಲೇ ಬರ್ತಕ್ಕಂಥ ಮಾತುಗಳು, ಅದು ತುಂಬ ಸೀನಿಯರ್ ಲೀಡರು, ಅಹಿಂದ ನಾಯಕ, ಇಂಥವ್ರಿಗೆ ಅಧಿಕಾರ ವಹಿಸಿದ ತಿಂಗಳ ಒಳಗಡೆನೇ ಫಸ್ಟ್ ಟೈಮ್ MLAಗಳು ಇನ್ನೊಬ್ಬರು CM ಆಗ್ತಾರೆ, ಡಿ ಕೆ ಶಿವಕುಮಾರ್ CM ಆಗ್ತಾರೆ, ಇನ್ನೊಬ್ಬರು CM ಆಗ್ತಾರೆ ಅಂತ ಹೇಳ್ತಾ ಹೋದರೆ ಯಾವ ರೀತಿ ಅವ್ರಿಗೆ ಆಡಳಿತ ಕೊಡೋಕ್ಕೆ ಸಾಧ್ಯ? ಹೈಕಮಾಂಡ್ ಏನ್ರಿ ಮಾಡ್ತಿತ್ತು ಅವತ್ತು? ನನ್ನ ನೇರ ಪ್ರಶ್ನೆ ಏನಂತ ಹೇಳಿದರೆ, ಇವತ್ತು ಸಿದ್ದರಾಮಯ್ಯನವ್ರ ಹತ್ರ ರಾಜೀನಾಮೆ ಕೊಡಿಸೋದಕ್ಕೆ ಹೈಕಮಾಂಡ್ಗೆ ಬಂದಿತ್ತಲ್ಲ ತಾಕತ್ತು, ಆವತ್ತು ಫಸ್ಟ್ ಟೈಮ್ MLAಗಳು ಬಾಯಿಗೆ ಬಂದಂಗೆ ಅಧಿಕಾರ ಹಂಚಿಕೆ ವಿಚಾರ ಮಾತಾಡ್ತಾ ಇದ್ದಾಗ ಏನು ಮಾಡ್ತಿತ್ತು ನಿಮ್ಮ ಹೈಕಮಾಂಡು? ಅಂದರೆ ಸಿದ್ದರಾಮಯ್ಯನವರಿಗೆ ಚಿತ್ರಹಿಂಸೆ ಕೊಡಬೇಕಾದ್ರೆ ಹೈಕಮಾಂಡು ಕಣ್ಣು ಮುಚ್ಚಿ ಕೂತಿತ್ತು, ಅಥವಾ ಅವ್ರನ್ನ ಕಂಟ್ರೋಲ್ ಮಾಡೋ ತಾಕತ್ತಿರಲಿಲ್ಲ. ಸಿದ್ದರಾಮಯ್ಯನ ಹತ್ರ ರಾಜೀನಾಮೆ ಇಸ್ಕೊಳ್ಳೋಕೆ ಮಾತ್ರ ಈ ಹೈಕಮಾಂಡ್ಗೆ ಇದ್ದಕ್ಕಿದ್ದಾಗೆ ತಾಕತ್ ಬಂದ್ಬಿಡ್ತು. ರಾಹುಲ್ ಗಾಂಧಿಗೆ ತಾಕತ್ ಬಂದ್ಬಿಡ್ತಲ್ವಾ? ಶಾಸಕಾಂಗ ಪಕ್ಷದ ಸರ್ವಾನುಮತದಿಂದ ಆಯ್ಕೆ ಆದಂತಹ ನಾಯಕನಿಗೆ ಪ್ರತಿದಿನ ಮೀಡಿಯಾ ಮುಂದೆ ಬಂದು ಬೇರೆಯವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಿದ್ದಿದ್ದು ಯಾರು? ಇವರದೇ ಕಾಂಗ್ರೆಸ್ನ ಫಸ್ಟ್ ಟೈಮ್ MLAಗಳು, ಜೊತೆಗೆ ಸೀನಿಯರ್ ಲೀಡರ್ಗಳು, ಎಕ್ಸ್ ಮಿನಿಸ್ಟರ್ಗಳು. ಫಸ್ಟ್ ಟೈಮ್ MLA ಇಕ್ಬಾಲ್ ಹುಸೇನ್, ಫಸ್ಟ್ ಟೈಮ್ MLA ನಯನಾ ಮೋಟಮ್ಮ, ಫಸ್ಟ್ ಟೈಮ್ MLA ಬಸವರಾಜ್ ಶಿವಗಂಗಾ. ಸಿದ್ದರಾಮಯ್ಯನವರು ಕೆಳಗಿರಬೇಕು ಅನ್ನೋ ಅರ್ಥದಲ್ಲಿ ಮಾತಾಡ್ತಾ ಹೋದರೆ ಹೇಗ್ರಿ ಆಡಳಿತ ಮಾಡೋಕ್ಕೆ ಸಾಧ್ಯ? ಏನು ಮಾಡ್ತು ಇವ್ರ ಮೇಲೆ ಹೈಕಮಾಂಡ್? ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರತಿ ಸರಿ ಈ ಥರ ಆದಾಗ್ಲೂ ಹೇಳ್ಬಿಟ್ಟು ಹೋದ್ರು, ಬಾಯಿ ಮುಚ್ಕೊಂಡಿರಬೇಕು, ಇಲ್ಲ ಅಂತ ಹೇಳಿದ್ರೆ ಹೈಕಮಾಂಡ್ ಆಕ್ಷನ್ ತಗೊಳುತ್ತೆ ಅಂತೇಳಿ. ಇವ್ರು ಹೇಳಿ ಫ್ಲೈಟ್ ಹತ್ತಿ ಇನ್ನು 10 ನಿಮಿಷ ಆಗಿರ್ತಿರ್ಲಿಲ್ಲ, ಇಕ್ಬಾಲ್ ಹುಸೇನ್ ಆಗ್ಲೇನೆ ಬಾಲ ಬಿಚ್ಚಕ್ಕೆ ಶುರು ಮಾಡೋರು ಮೀಡಿಯಾ ಮುಂದೆ. ಬಾಲಕೃಷ್ಣ ಅಂತಲೂ ಬಾಯಿಗೆ ಬಂದಂಗೆ ಮಾತಾಡೋರು. ಕಡ್ಡೂರು ಉದಯ್ ಸುಮ್ಮನೆ ಇರಲಿಲ್ಲ, ಮಧುರ್ ಶಾಸಕರು. ರವಿ ಗಾಣಿಗ ಬಾಯಿಗೆ ಬಂದಂಗೆ ಮಾತಾಡೋರು. ಚನ್ನರಾಯಸ್ವಾಮಿ ಅವ್ರದ್ದೇ ದಿಕ್ಕಲ್ಲಿ ಮಾತಾಡೋರು. ಇವ್ರಿಗೆ ಕೌಂಟರ್ ಕೊಡೋದಕ್ಕೆ ಜಮೀರ್ ಅಹಮದ್ ಮಾತಾಡೋರು ಸಿದ್ದರಾಮಯ್ಯ ಗ್ಯಾಂಗಿಂದ. ಮಾದೇವಪ್ಪನವ್ರು ಒಂದು ಕಡೆಗೆ ಮಾತಾಡೋರು. ಏನು ನಡೀತಾ ಬಂತ್ರಿ ಅಂದರೆ, ಸಿದ್ದರಾಮಯ್ಯನವ್ರಿಗೆ ನೀವು ಮುಖ್ಯಮಂತ್ರಿ ಮಾಡಿದ್ರಿ ಬಿಟ್ಟರೆ ಅವ್ರಿಗೆ ಯಾವ ರೀತಿಯ ಸ್ವಾತಂತ್ರ್ಯವನ್ನು ಕೊಡಲಿಲ್ಲ, ಶಕ್ತಿಯನ್ನು ತುಂಬಲಿಲ್ಲ. ಆ ವಿಚಾರದಲ್ಲಿ ಹೈಕಮಾಂಡು ತುಂಬ ಬಲಹೀನವಾಗಿ ವರ್ತನೆ ಮಾಡ್ತು, ಅಥವಾ ಬೇಕು ಅಂತಲೇ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂರ್ತು. ಇದರಲ್ಲಿ ಯಾವುದು ಸತ್ಯ ನೋಡಿ? ಈ ರಾಹುಲ್ ಗಾಂಧಿ ಹೋದ ಕಡೆಯೆಲ್ಲ ಬಂದ ಕಡೆಯೆಲ್ಲ ಜಾತಿ ವಿಚಾರ ಎತ್ತುತ್ತಾರೆ. ಯಾವ ಇಂದಿರಾ ಗಾಂಧಿ ಅಫಿಷಿಯಲ್ ಆಗಿ ಜಾತಿಗಳೇ ಇರಬಾರ್ದು ಅಂತೇಳಿ ಘೋಷಣೆ ಮಾಡಿದರು ಕಾಂಗ್ರೆಸ್ನ ಪ್ರಕಾರವಾಗಿ, ಯಾವ ರಾಜೀವ್ ಗಾಂಧಿ ಅಫಿಷಿಯಲ್ ಆಗಿ ಭಾಷಣದಲ್ಲಿ ಹೇಳಿದರು ಈ ಜಾತಿಗಳಿರಬಾರ್ದು ಅಂತೇಳಿ. ನೋಡಿ, ಇಂದಿರಾ ಗಾಂಧಿ ಎಲೆಕ್ಷನ್ ಟೈಮಲ್ಲಿ ಒಂದು ಘೋಷಣೆ ಇತ್ತು ಕಾಂಗ್ರೆಸ್ದು, ನಾ ಜಾತ್ ಪೇ ನಾ ಪಾತ್ ಪೇ ಮೊಹರ್ ಲಗಾವೋ ಹಾತ್ ಪೇ.
ಜಾತಿ ಇರಲೇಬಾರ್ದು, ಯಾವ ಜಾತಿ ಇರಬಾರ್ದು, ಯಾವ ಜಾತಿಯ ವಿಂಗಡಣೆಗಳೇ ಇರಬಾರ್ದು ಅಂತೇಳಿ ಇದು ಕಾಂಗ್ರೆಸ್ನ ಸ್ಪಷ್ಟ ನಿಲುವಾಗಿತ್ತು. ಈವನ್ ರಾಹುಲ್ ಗಾಂಧಿಯ ನಿಲುವಾಗಿತ್ತು ಕೂಡ 2014ಕ್ಕೆ ಮುಂಚೆ ಆ ವಿಡಿಯೋಗಳು ನೋಡಿ ನೀವು. ಆದರೆ ಯಾವಾಗ ಮೋದಿ ಮುಂದೆ ನಿರಂತರವಾಗಿ ಸೋತು ಸುಣ್ಣ ಆಗೋದ್ರು, ಇವರ ದೇಶದ್ರೋಹಿ ನೀತಿಗಳು, ಧರ್ಮದ್ರೋಹಿ ನೀತಿಗಳನ್ನ ಜೊತೆಗೆ ವಿಪರೀತ ಭ್ರಷ್ಟಾಚಾರವನ್ನು ಜನ ತಿರಸ್ಕರಿಸಿ ಇವ್ರನ್ನ ಮೂಲೆಯಲ್ಲಿ ಕೂರಿಸಿದ್ರು, ಇವರಿಗೆ 100 ಸೀಟ್ ಗೆಲ್ಲಕ್ಕೂ ಯೋಗ್ಯತೆ ಇಲ್ದಂಗೆ ಆಗೋಯ್ತು. ಆವಾಗ ಬೇರೆ ದಾರಿ ಇಲ್ಲದೆ ಭಾರತವನ್ನು ಜಾತಿಗಳಲ್ಲಿ, ಹಿಂದೂಗಳನ್ನು ಜಾತಿಗಳಲ್ಲಿ ವಿಭಾಗ ಮಾಡೋದಕ್ಕೆ, ತುಂಡು ಮಾಡೋದಕ್ಕೆ ಮತ್ತೆ ಹಳೆ ಫಾರ್ಮುಲಾ ಇಟ್ಕೊಂಡು ರಾಹುಲ್ ಗಾಂಧಿ ಹೋದ ಕಡೆ ಎಲ್ಲ ಬಂದ ಕಡೆ ಎಲ್ಲನೂ ಜಾತಿ ವಿಷಯ ಎತ್ತೋದು. ಪಾರ್ಲಿಮೆಂಟಲ್ಲಿ ಚೀಫ್ ಸೆಕ್ರೆಟರಿಗಳು ಎಷ್ಟು ಜನ OBCಗಳಿದ್ದಾರೆ, ಎಷ್ಟು ಜನ SCಗಳಿದ್ದಾರೆ, STಗಳಿದ್ದಾರೆ ಅಂತ ಕೇಳೋದು. ಸೈನ್ಯದಲ್ಲಿ ಎಷ್ಟು ಜನ OBCಗಳಿದ್ದಾರೆ, SCಗಳಿದ್ದಾರೆ, STಗಳಿದ್ದಾರೆ ಅಂತ ಕೇಳೋದು. ಪತ್ರಕರ್ತರ ಹತ್ರ ಕೇಳೋದು. ಮೀಡಿಯಾಗಳಲ್ಲಿ ನಿಮ್ಮಲ್ಲಿ ಎಷ್ಟು ಜನ OBCಗಳಿದ್ದಾರೆ, SC STಗಳಿದ್ದಾರೆ ಅಂತ ಹೇಳಿ OBCಗಳು ದೊಡ್ಡ ಸಮಾವೇಶ ಮಾಡೋದು. ಆದರೆ ಎಂಥ 2-4 ಹಾವುಗಳು ಇವರು ಅಂತ ಹೇಳಿದ್ರೆ ನೋಡಿ, ಕಾಂಗ್ರೆಸ್ಸು 4 ರಾಜ್ಯದಲ್ಲಿ ಆಡಳಿತದಲ್ಲಿದೆ. ಅದರಲ್ಲಿ ಮುಖ್ಯಮಂತ್ರಿಗಳಾಗಿರೋರು ಯಾರ್ಯಾರು? ಹಿಮಾಚಲ ಪ್ರದೇಶ, ಸುಖ್ವಿಂದರ್ ಸುಕ್ಕು, ರಜಪೂತ ಸಮುದಾಯ ಅತ್ಯಂತ ಮುಂದುವರೆದ ಸಮುದಾಯ. ಅಲ್ಲಿ OBCಗಳಿಗೆ, SC STಗಳಿಗೆ ಇವ್ರು ಕಾಣಿಸ್ಲೇ ಇಲ್ಲ ಅವ್ರ ಕಣ್ಣಿಗೆ. ಇನ್ನು ತೆಲಂಗಾಣ, ರೇವಂತ್ ರೆಡ್ಡಿ ಅತ್ಯಂತ ಮುಂದುವರೆದ ಸಮುದಾಯ. ಅಲ್ಲಿ ವಿಕ್ರಮಾರ್ಕ ಅಂತಕ್ಕಂಥ SC ಲೀಡರು ಕುಳಿದ್ರು, ಯಾರೂ ಕಾಣಲಿಲ್ಲ ಕಾಂಗ್ರೆಸ್ಗೆ. ಕೇರಳದಲ್ಲಿ VD ಸತೀಶನ್, ನಾಯರ್ ಸಮುದಾಯ ಅತ್ಯಂತ ಮುಂದುವರೆದ ಸಮುದಾಯ. ಅಲ್ಲಿ ನಿಮಗೆ ಎಳವಗಳು ಕಾಣಲಿಲ್ಲ, ಅಲ್ಲಿ ದಲಿತರು ಕಾಣಲಿಲ್ಲ. ಇಡೀ ದೇಶದಲ್ಲಿ ಕಾಂಗ್ರೆಸ್ನ ಏಕೈಕ ಹಿಂದುಳಿದ ಮುಖ್ಯಮಂತ್ರಿ ಇದ್ದಿದ್ದು ಸಿದ್ದರಾಮಯ್ಯನವರು. ಏಕೈಕ ಹಿಂದುಳಿದ ಮುಖ್ಯಮಂತ್ರಿ, OBC ಮುಖ್ಯಮಂತ್ರಿ. ಅವರನ್ನು ಕೂಡ ಇಳಿಸಿ ಆ ಸಮುದಾಯಕ್ಕೂ ಅನ್ಯಾಯ ಮಾಡಿಕೊಟ್ರಲ್ಲ. ನಿಮ್ಮ ಬಾಯಲ್ಲಿ ಜಾತಿಯ ವಿಷಯ ಮಾತಾಡ್ತಕ್ಕಂಥ ನೈತಿಕತೆ ಉಳಿದಿದೆಯಾ? ನಿಮಗೆ ಇಳಿಸಲೇಬೇಕು ಅಂತಿದ್ರೆ ಅದರ ಅರ್ಥ ಅದೇ ಸಂದರ್ಭದಲ್ಲಿ ಈ ಥರ ಅಗ್ರಿಮೆಂಟ್ ಆಗಿದೆ ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 ವರ್ಷ ನೆಮ್ಮದಿಯಾಗಿ ಆಡಳಿತ ಮಾಡೋದಕ್ಕೆ ಬಿಡಬೇಕಾಗಿತ್ತು ತಾನೇ ಸಿದ್ದರಾಮಯ್ಯನವ್ರದ್ದು. ಹಾಗಂತ ನಾನು ಸಿದ್ದರಾಮಯ್ಯನವರ ಪರವಾಗಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬೇಡಿ. ಸಿದ್ದರಾಮಯ್ಯನವರ ಭ್ರಷ್ಟಾಚಾರವನ್ನು, ಸಿದ್ದರಾಮಯ್ಯನವರ ಅನಾಚಾರವನ್ನು, ಸಿದ್ದರಾಮಯ್ಯನವರ ಹಿಂದೂ ವಿರೋಧಿ ನೀತಿಯನ್ನು ಅತ್ಯಂತ ಕಟುವಾಗಿ ವಿರೋಧಿಸೋನು, ಕಟು ಶಬ್ದಗಳಲ್ಲಿ ಟೀಕ್ಸೋನು ನಾನು. ಇವತ್ತು ಕೂಡ ನನ್ನ ನಿಲುವು ಬದಲಾಗಿಲ್ಲ. ನನ್ನ ವಿಚಾರ ಏನಂತ ಹೇಳಿದ್ರೆ, ಹೈಕಮಾಂಡ್ನ ಮೂಲದಲ್ಲಿ ಒಪ್ಪಂದ ಆಗಿದೆ ಅಂತ ಇಟ್ಕೊಂಡ್ರೆ ಅಟ್ಲೀಸ್ಟ್ 2 ವರ್ಷ ಸಿದ್ದರಾಮಯ್ಯನವರಿಗೆ ನೆಮ್ಮದಿಯಾಗಿ ಆಡಳಿತ ಮಾಡೋಕ್ಕೆ ಬಿಡಬೇಕಾಗಿತ್ತು ತಾನೆ. ಯಾಕೆ ಚೂ ಬಿಟ್ರಿ DK ಶಿವಕುಮಾರ್ ಅವ್ರನ್ನ? ನೀವು ಚೂ ಬಿಡಲಿಲ್ಲ ಅಂದ್ರೂ ಕೂಡ ಆ ಮನುಷ್ಯ ಮಿತಿಮೀರಿ ವರ್ತನೆ ಮಾಡ್ಬೇಕಾದ್ರೆ, ಅವರ ಬಾಲಂಗೊಚ್ಚಿಗಳು ಮಿತಿಮೀರಿ ವರ್ತನೆ ಮಾಡ್ಬೇಕಾದ್ರೆ, ಒಬ್ಬ ಸೀನಿಯರ್ ಲೀಡರ್ಗೆ ದಿನ ಬೆಳಗ್ಗೆ ಎದ್ದು ಮೀಡಿಯಾದಲ್ಲಿ ಅವಮಾನ ಮಾಡಬೇಕಾದ್ರೆ ಏನು ಮಾಡ್ತಿತ್ತು ಹೈಕಮಾಂಡ್? ಏನು ಮಾಡ್ತಿದ್ರಿ ರಾಹುಲ್ ಗಾಂಧಿ ಅವರೇ? ಏನು ಮಾಡ್ತಿದ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ? ಅಥವಾ ಪಾಪ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಯಾಕೆ ಕೇಳೋಣ, ಅವ್ರಿಗೆ ಅಧ್ಯಕ್ಷರು ಅನ್ನೋದೇ ಮರ್ತೋಗೈತೆ. ಅಧ್ಯಕ್ಷ ಪದದ ಘನತೆ, ಗೌರವ, ಅದರ ಕಾರ್ಯ ಎಲ್ಲವೂ ಮರ್ತೋಗ್ಬಿಟ್ಟಿದೆ. ಮೊನ್ನೆ ಈ ಥರ ಪವರ್ಟಸಲ್ಲಿ ಬಂದಾಗ ಏನು ಮಾಡ್ತೀರಿ ಅಂತ ಕೇಳಿದ್ರೆ ಅದನ್ನು ರಾಹುಲ್ ಗಾಂಧಿ ನಿರ್ಧಾರ ಮಾಡ್ತಾರೆ ಅಂತ ಹೇಳ್ತಾರೆ. ಇವ್ರು ಏನು ಕೂತವ್ರು ಆ ಜಾಗದಲ್ಲಿ ನನಗಂತೂ ಅರ್ಥ ಆಗ್ತಿಲ್ಲ. ಕೂತಿರೋದಲ್ಲ, ಕೂರಿಸಿರೋದು ಗೊಂಬೆನ. ಅದೇ ಸಿದ್ದರಾಮಯ್ಯನವರಿಗೆ 2.5 ವರ್ಷಗಳ ಕಾಲ ನಿರಾತಂಕವಾಗಿ ಆಡಳಿತ ಮಾಡೋಕ್ಕೆ ಬಿಟ್ಬಿಟ್ಟು ಅವರನ್ನು ಇವತ್ತು ಗೌರವಯುತವಾಗಿ ಇಳಿಸಿದಿದ್ರೆ ಅದಕ್ಕೊಂದು ಮರ್ಯಾದೆ ಇರ್ತಿತ್ತು. ಕೊಡಬಾರ್ದ ಚಿತ್ರಹಿಂಸೆ ಪ್ರತಿ ದಿವಸ ಕೊಟ್ಟು ಇವತ್ತು ಕರ್ಕೊಂಡೋಗಿ ಅವ್ರ ಹತ್ರ ರಾಜೀನಾಮೆನ ಕೊಡಿಸ್ಕೊಂಡು ಇವತ್ತು ಒಬ್ಬೊಬ್ಬೊಬ್ಬೊಬ್ಬ ಗೌರವಪೂರ್ವಕವಾದ ಮಾತುಗಳನ್ನ ಆಡ್ತಾರೆ. ನಾಚಿಕೆ ಇದೆಯಾ ಈ ಕಾಂಗ್ರೆಸ್ ಅವ್ರಿಗೆ? ಅಲ್ರಿ ಸಿದ್ದರಾಮಯ್ಯನವರೇ, ನೀವಂತಹ ಒಬ್ಬ ದೊಡ್ಡ ಸ್ಟೇಟ್ಸ್ಮನ್ ಅಂತೇಳಿ ನೀವೇ ಹೇಳ್ಕೊತೀರಿ. ಇಷ್ಟೆಲ್ಲ ಅವಮಾನ ಸಹಿಸ್ಕೊಂಡು ಬಂದ್ರಲ್ಲ, ಅದನ್ನು ಸರಿಯಾಗಿ ಅಟ್ಲೀಸ್ಟ್ ರಾಜೀನಾಮೆ ಕೊಡೋ ಸಂದರ್ಭದಲ್ಲಾದ್ರೂ ಹೈಕಮಾಂಡ್ಗೆ ನೀವು ಚುಚ್ಚಿ ಹೇಳಬೇಕಾಗಿತ್ತು ತಾನೇ. ನಿಮ್ಮ ಮಗನ ಭವಿಷ್ಯಕ್ಕೂ ಅಥವಾ ಬೇರೆ ಯಾವುದೋ ಕಾರಣಕ್ಕೋ ಎಲ್ಲವನ್ನು ಸಹಿಸ್ಕೊಂಡು ಶರಣಾಗಿ ಸರೆಂಡರ್ ಆಗಿ ರಾಜೀನಾಮೆ ಕೊಟ್ಬಿಟ್ಟು ಬಂದ್ರಾ? 3 ವರ್ಷ ಅನುಭವಿಸೋದ್ರಲ್ಲ ಚಿತ್ರಹಿಂಸೆ, ಅದನ್ನು ಹೇಳ್ಬೇಕು ತಾನೇ ನೀವು ಜನಕ್ಕೆ. ಅಟ್ಲೀಸ್ಟ್ ಇನ್ನು ಮುಂದೆನಾದ್ರೂ ಅದನ್ನು ಹೇಳ್ತಕ್ಕಂಥ ಧೈರ್ಯ ನಿಮಗೆ ಬರಲಿ. ನಿಮ್ಮ ಮಗನಿಗೆ ಶಕ್ತಿ ಇದ್ದರೆ, ಸಾಮರ್ಥ್ಯ ಇದ್ದರೆ ಅವನು ನಾಯಕ ಆಗೋದನ್ನು ತಡೆಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ನೀವು ಕಾಂಪ್ರಮೈಸ್ ಆಗಬೇಡಿ. ಈ ಕಾಂಗ್ರೆಸ್ನ ಕರಾಳ ಮುಖವನ್ನು ಬಿಚ್ಚಿಡಿ ಜನರ ಎದುರುಗಡೆಗೆ. ಮಾತಿಟ್ಟಿದ್ರೆ OBC SC ST ಅಂತ ಹೇಳ್ಕೊಂಡು OBCಗಳಿಗೆ, SCಗಳಿಗೆ, STಗಳಿಗೆ ಯಾವ ರೀತಿ ಅನ್ಯಾಯ ಮಾಡ್ಕೊಂಬರ್ತಾ ಇದೆ ಈ ಕಾಂಗ್ರೆಸ್ ಅಂತೇಳಿ ಬಿಡಿಸಿ ಹೇಳಿ ನೀವು. ಈ ಕಾಂಗ್ರೆಸ್ನ ಕರಾಳ ರೂಪವನ್ನು ಬಿಚ್ಚಿಡಿ. ಇಲ್ದಿದ್ರೆ ಜನಗಳಿಗೂ ಕೂಡ ನಿಮ್ಮ ಬಗ್ಗೆ ಗೌರವ ಉಳಿಯೋಲ್ಲ. ನಮಸ್ಕಾರ.